ಸ್ನೇಹಿತರೆ ನಮಸ್ಕಾರ. ಇದು ಉತ್ಕನ್ನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಹಣದ ಹುಟ್ಟು ಮತ್ತು ಬೆಳವಣಿಗೆ ವಿಚಾರವಾಗಿ ನಾವು ಹಲವಾರು ಟಾಪಿಕ್ ಗಳನ್ನ ನೋಡಿದ್ವಿ. ಹಣ ಅನ್ನುವಂತ ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆ ಮನುಷ್ಯ ಯಾವ ರೀತಿ ಮೌಲ್ಯ ವಿನಿಮಯಗಳನ್ನ ಮಾಡ್ಕೊಳ್ತಾ ಇದ್ರು ಅಂದ್ರೆ ಬಾರ್ಟರ್ ವ್ಯವಸ್ಥೆ, ಬಾರ್ಟರ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ಬಾರ್ಟರ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಮನುಷ್ಯನೇ ಕಂಡುಕೊಂಡಂತ ವ್ಯವಸ್ಥೆ ಯಾವುದು, ಅಂದ್ರೆ ಹಣದ ಹುಟ್ಟು ಹೇಗಾಯ್ತು, ಹಣದ ಬೆಳವಣಿಗೆ ಏನಾಯ್ತು, ಹಣಕ್ಕೆ ಇರುವಂತಹ ಮೂರು ಪ್ರಮುಖ ಸಮಸ್ಯೆಗಳೇನು ಅಂತ ಹೇಳಿ ನೋಡಿದ್ವಿ. ಹಣ ಮಾಡಲೇಬೇಕಾದಂತಹ ಮೂರು ಪ್ರಮುಖ ಕೆಲಸಗಳನ್ನು ಕೂಡ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಆಧುನಿಕ ಹಣಕಾಸಿನ ಗುಣಲಕ್ಷಣಗಳು ಯಾವ ರೀತಿ ಇರಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ನಾನಿಲ್ಲಿ 7 ಇಂಪಾರ್ಟೆಂಟ್ ಪಾಯಿಂಟ್ಸ್ ಲಿಸ್ಟ್ ಔಟ್ ಮಾಡಿದ್ದೀನಿ. ಈ ಒಂದು 7 ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ನಾವು ಚಿನ್ನ, ಪೇಪರ್ ಕರೆನ್ಸಿ ಮತ್ತು ಬಿಟ್ ಕಾಯಿನ್ ಈ ಒಂದು ಮೂರು ಹಣ ಏನಿದೆಯಲ್ಲ ಇದಕ್ಕೆ ಅಪ್ಲೈ ಮಾಡಿ ನೋಡಿದಾಗ ನಮಗೆ ಈ ಒಂದು ಶತಮಾನಕ್ಕೆ, ಈ ಒಂದು ಆಧುನಿಕತೆಯಲ್ಲಿ ಯಾವ ಹಣ ನಾನು ಕಷ್ಟಪಟ್ಟು ದುಡಿದಂತಹ ಒಂದು ಟೈಮ್, ಎನರ್ಜಿ, ಎಫರ್ಟ್ ಅನ್ನ ಬೆಟರ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇದು ಸ್ಕೇಸಿಟಿ. ನಾನು ಹಣ ಯಾವ ಪ್ರಮುಖ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ನೋಡಿದಾಗ ಮೊದಲ ಕೆಲಸ ಯಾವುದು ಅಂತಂದ್ರೆ ಇಷ್ಟ ಸ್ಟೋರ್ ಆಫ್ ವ್ಯಾಲ್ಯೂ. ಅಂದ್ರೆ ನಾವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾನೆ ಹೋಗ್ತಾ ಇರಬೇಕು. ಹಾಗಾಗಿ ಆ ಒಂದು ಹಣ ತನ್ನ ಮೌಲ್ಯವನ್ನ ಕಾಪಾಡ್ಕೊಬೇಕು ಅಂದಾಗ ಮೊದಲ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಬೇಕು ಅಂತಂದ್ರೆ ಸ್ಕೇಸಿಟಿ. ಅಂತಂದ್ರೆ ಸಿಕ್ದಲ್ಲೆಲ್ಲ ಹಣ ಸಿಗಬಾರ್ದು. ಲೈಕ್ ಫಾರ್ ಎಕ್ಸಾಂಪಲ್, ಇವತ್ತು ಚಿನ್ನದ ನಾಣ್ಯಗಳು ಇವತ್ತು ಕೂಡ ಅದು ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಆಗ್ತವೆ. ಒಂದ್ ವೇಳೆ ಚಿನ್ನ ಏನಾದ್ರೂ ಬೆಂಗಳೂರಲ್ಲಿ, ತುಮಕೂರಲ್ಲಿ, ನಿಮ್ಮ ಏರಿಯಾದಲ್ಲಿ, ನಮ್ಮ ಏರಿಯಾದಲ್ಲಿ ಸಿಕ್ ಜಾಗದಲ್ಲೆಲ್ಲ ಚಿನ್ನ ಸಿಗೋ ತರ ಆಗಿದ್ದಿದ್ರೆ ಇವತ್ತು ಚಿನ್ನಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ. ಹಾಗಾಗಿ ನಾವು ಯಾವ ವಸ್ತುವನ್ನ ಹಣವಾಗಿ ಬಳಕೆ ಮಾಡ್ತೀವಲ್ಲ ಆ ಹಣಕ್ಕೆ ಒಂದು ಸಪ್ಲೈ ಕ್ಯಾಪ್ ಅಂತ ಇರ್ಬೇಕಾಗತ್ತೆ. ಇಂತಿಷ್ಟೇ ಹಣ ಅಂತೇಳಿ ಸಮಾಜದಲ್ಲಿ ಇರ್ಬೇಕಾಗತ್ತೆ. ಇಲ್ಲ ಅನ್ನೋದಾದ್ರೆ ಅತಿ ಹೆಚ್ಚು ಪೇಪರ್ ಕರೆನ್ಸಿಗಳು ಅಥವಾ ಅತಿ ಹೆಚ್ಚು ಚಿನ್ನದ ನಾಣ್ಯಗಳು ಅಥವಾ ಅತಿ ಹೆಚ್ಚು ಬಿಟ್ ಕಾಯಿನ್ಗಳು ಏನಾದ್ರು ಮಾರ್ಕೆಟ್ಗೆ ಬರೋದಕ್ಕೆ ಸಾಧ್ಯ ಆಗೋ ತರ ಆದ್ರೆ ಆ ಒಂದು ಹಣಕ್ಕೆ ಬೆಲೆನೇ ಇರೋದಿಲ್ಲ. ಬೇಸಿಕಲಿ ಅದು ಮೌಲ್ಯನ ಕಳೆದುಕೊಳ್ತಾನೆ ಹೋಗ್ತಾ ಇರಬೇಕಾಗುತ್ತೆ. ಇದನ್ನ ಚಿನ್ನ, ಪೇಪರ್ ಕರೆನ್ಸಿ ಮತ್ತು ಬಿಟ್ ಕಾಯಿನ್ ಈ ಮೂರಕ್ಕೂ ಅಪ್ಲೈ ಮಾಡಿ ನೋಡಿ ಯಾವುದು ಉತ್ತಮ ಹಣ, ಯಾವುದು ಬೆಟರ್ ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಮೊದಲ ಫೀಚರ್ ಏನು ಅಂತಂದ್ರೆ ಸ್ಕೇಸಿಟಿ. ನಾವು ಯಾವ ವಸ್ತುವನ್ನ ಹಣವಾಗಿ ಬಳಕೆ ಮಾಡ್ತೀವಲ್ಲ ಅದಕ್ಕೆ ಒಂದು ಮ್ಯಾಕ್ಸಿಮಮ್ ಸಪ್ಲೈ ಕ್ಯಾಪ್ ಅಂತೇಳಿ ಇರಬೇಕಾಗ್ತದೆ. ಎರಡನೇದು ಪೋರ್ಟಬಿಲಿಟಿ. ನಾವು ಯಾವ ವಸ್ತುವನ್ನ ಹಣವಾಗಿ ಬಳಕೆ ಮಾಡ್ತೀವಲ್ಲ ಅದನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸುವಂತಹ, ಅಂದ್ರೆ ಸೆಂಡ್ ಮಾಡುವಂತಹ ಅವಕಾಶ ಅದಕ್ಕೆ ಇರಬೇಕಾಗ್ತದೆ. ಅಥವಾ ನಾವು ಯಾವ ವಸ್ತುವಿಗೋಸ್ಕರ ಕಷ್ಟಪಟ್ಟು ಪ್ರತಿನಿತ್ಯ ದುಡಿತಾ ಇರ್ತೀವಲ್ಲ ಆ ಒಂದು ವಸ್ತುವನ್ನ ನಮ್ಮ ಹತ್ರನೇ ಇಟ್ಕೊಳ್ಳುವಂತಹ, ಅಂದ್ರೆ ಸ್ಟೋರೇಜ್ ಮಾಡುವಂತಹ, ಸೇವಿಂಗ್ಸ್ ಮಾಡುವಂತಹ ಅವಕಾಶ ಆ ಒಂದು ವಸ್ತುವಿಗೆ ಇರಬೇಕಾಗ್ತದೆ. ಮೂರನೇದು ಡಿವಿಸಿಬಿಲಿಟಿ. ನಾವೊಂದು ಸಣ್ಣ ಸಣ್ಣ ವ್ಯವಹಾರ ಮಾಡೋದಕ್ಕಾಗಿರ್ಲಿ ಅಥವಾ ದೊಡ್ಡ ವ್ಯವಹಾರ ಮಾಡೋದಕ್ಕಾಗಿರ್ಲಿ ಹಣನ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜನೆ ಮಾಡೋದಕ್ಕೆ ಮತ್ತೆ ಸ್ಮಾಲ್ ಯೂನಿಟ್ಸ್ನೆಲ್ಲ ಒಟ್ಟುಗೂಡಿಸಿ ಒಂದು ಬಿಗ್ಗರ್ ಯೂನಿಟ್ ಮಾಡುವಂತಹ ಅವಕಾಶ ಆ ಒಂದು ಹಣಕ್ಕೆ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ಟ್ರೇಡ್ ಮಾಡುವಂಥದ್ದು ಕಷ್ಟ ಆಗ್ತಾ ಹೋಗುತ್ತೆ. ನಾಲ್ಕನೇದು ಡ್ಯೂರಬಿಲಿಟಿ. ನಾವು ಯಾವ ವಸ್ತುವನ್ನ ಹಣವಾಗಿ ಬಳಕೆ ಮಾಡ್ತೀವಲ್ಲ ಆ ಒಂದು ಹಣ ಯಾವುದೇ ರೀತಿ ಹಾಳಾಗಬಾರ್ದು. ರೈಟ್. ಸಾವಿರಾರು ವರ್ಷಗಳಿಂದ ಏನು ಚಿನ್ನದ ನಾಣ್ಯಗಳು ಹೇಗಿರುತ್ತೋ ಅದು ಹಾಗೇ ಇರುತ್ತೆ. ಸ್ವಲ್ಪ ಶೈನಿಂಗ್ ಹೋಗಿರ್ಬೋದೇನೋ, ಬಟ್ ಚಿನ್ನ ಏನಿದೆ ಇಟ್ಸ್ ಹೈಲಿ ಡ್ಯೂರೇಬಲ್. ಬಟ್ ಪೇಪರ್ ಕರೆನ್ಸಿ ಕಂಪೇರ್ ಮಾಡಿದ್ರೆ ಪೇಪರ್ ಕರೆನ್ಸಿ ಹಾಳಾಗ್ತಾ ಹೋಗುತ್ತೆ. ಇಟ್ಸ್ ವೇರ್ ಅಂಡ್ ಟೇರ್ ಅಂತ ಹೇಳ್ತಾರಲ್ಲ ಹಾಗೆ. ಬಿಟ್ಕಾಯಿನ್ ಕಂಪೇರ್ ಮಾಡಿದ್ರೆ ಇಟ್ಸ್ ಸ್ಮಾಲೆಸ್ಟ್ ಯೂನಿಟ್ ಏನಿದೆ ಬಿಟ್ಕಾಯಿನ್ ನೆಟ್ವರ್ಕ್ ಅಲ್ಲಿ. ಬಿಟ್ಕಾಯಿನ್ ಸಾಫ್ಟ್ವೇರ್ ಇಸ್ ಎಟರ್ನಲ್, ಅದು ಹಾಗೆ ಇರುತ್ತೆ. ಹಾಗಾಗಿ ನಾವು ಯಾವ ವಸ್ತುವನ್ನ ಹಣವಾಗಿ ಬಳಕೆ ಮಾಡ್ತೀವಲ್ಲ ಅದು ಡ್ಯೂರೇಬಿಲಿಟಿ ತುಂಬಾನೇ ಜಾಸ್ತಿ ಇರಬೇಕು. ಡ್ಯೂರೇಬಿಲಿಟಿ ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥದ್ದೇ ಇಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಹಾಗಾಗಿ ನಾವು ಯಾವ ವಸ್ತುವನ್ನ ಹಣವಾಗಿ ಬಳಕೆ ಮಾಡ್ತೀವಲ್ಲ ಅದು ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕು, ಡ್ಯೂರೇಬಿಲಿಟಿ ಜಾಸ್ತಿ ಇರಬೇಕು. ಐದನೇದು ಫಂಜಿಬಿಲಿಟಿ. ಅಂದ್ರೆ ಹಣದ ಪ್ರತಿ ಸ್ಮಾಲ್ ಯೂನಿಟ್ಸ್ ಏನಿದೆಯಲ್ಲ ಎಲ್ಲವೂ ಕೂಡ ಒಂದೇ ರೀತಿಲಿ ಇರಬೇಕು. ಈಗ ನಾವು ಚಿನ್ನದ ನಾಣ್ಯಗಳನ್ನ ಹಣವಾಗಿ ಬಳಕೆ ಮಾಡ್ತೀವಿ ಅಂತಂದ್ರೆ ನನ್ನ ಹತ್ರ ಇರ್ತಕ್ಕಂಥ ಒಂದು ಚಿನ್ನದ ನಾಣ್ಯ, ನಿಮ್ಮ ಹತ್ರ ಇರ್ತಕ್ಕಂಥ ಚಿನ್ನದ ನಾಣ್ಯ ಒಂದೇ ಆಕಾರದಲ್ಲಿ ಇರಬೇಕಾಗುತ್ತೆ. ಇಬ್ರದ್ದು ಬೇರೆ ಬೇರೆ ರೀತಿಯ ಆಕಾರದಲ್ಲಿ ಏನಾದ್ರು ಚಿನ್ನದ ನಾಣ್ಯಗಳಿದ್ರೆ ಸೊ ಮಾರ್ಕೆಟ್ ಈಗ ಯಾವುದಕ್ಕೆ ಹೆಚ್ಚು ಬೆಲೆ ಕೊಡುತ್ತೆ, ಯಾವುದಕ್ಕೆ ಕಮ್ಮಿ ಬೆಲೆ ಕೊಡುತ್ತೆ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ನಾವು ಚಿನ್ನದ ನಾಣ್ಯಗಳಾಗಿರ್ಲಿ, ಪೇಪರ್ ಕರೆನ್ಸಿ ಆಗಿರ್ಲಿ ಮತ್ತು ಬಿಟ್ ಕಾಯಿನ್ ಆಗಿರ್ಲಿ ಸ್ಮಾಲೆಸ್ಟ್ ಯೂನಿಟ್ ಇರುತ್ತಲ್ಲ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇರಬೇಕಾಗ್ತದೆ. ಅದನ್ನ ಫಂಜಿಬಿಲಿಟಿ ಅಂತ ಹೇಳಿ ಕರೀತಾರೆ. ಆರನೇದು ಅಕ್ಸೆಪ್ಟಬಿಲಿಟಿ. ನಾವು ಯಾವ ವಸ್ತುಗೋಸ್ಕರ ಅಂದ್ರೆ ಯಾವ ಹಣಕ್ಕೋಸ್ಕರ ಕಷ್ಟಪಟ್ಟು ದುಡಿತೀವೋ ಇದನ್ನ ನಾವು ನಮಗೆ ಬೇಕಾದಂತಹ ಅಗತ್ಯ ವಸ್ತುಗಳು ಮತ್ತು ಸೇವೆಗಳನ್ನ ತಗೊಳಕ್ ಹೋಗ್ಬೇಕಾದ್ರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಅದು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಎಲ್ಲೇ ಹೋದ್ರೂ ಕೂಡ ನಮ್ಮ ಹತ್ರ ಇರ್ತಕ್ಕಂಥ ಹಣನ ನಾವು ಬೇರೆಯವ್ರಿಗೆ ಕೊಟ್ಟು ನಮಗೆ ಬೇಕಾದಂತ ಅಗತ್ಯ ವಸ್ತುಗಳು ಮತ್ತು ಸೇವೆಗಳನ್ನ ನಾವು ಪಡ್ಕೊಳ್ಳುವಂತಹ ಶಕ್ತಿ ಆ ಒಂದು ಹಣಕ್ಕೆ ಇರ್ಬೇಕಾಗತ್ತೆ. ಹಾಗಾಗಿ ಜಗತ್ತಿನಾದ್ಯಂತ ಎಲ್ಲಾ ಜನರು ಅಕ್ಸೆಪ್ಟ್ ಮಾಡುವಂತ ಒಂದು ಕಾಮನ್ ಹಣ ಯಾವುದು, ರೈಟ್, ಅದನ್ನ ಬೆಟರ್ ಮನಿ ಅಂತ ಹೇಳಿ ಕರಿಬಹುದು. ಅದಕ್ಕೆ ಅಕ್ಸೆಪ್ಟಬಿಲಿಟಿ ಅನ್ನುವಂತ ಫೀಚರ್ ಇರಬೇಕಾಗುತ್ತೆ. ಏಳನೇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಹಣ ಅನ್ನುವಂತ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ
ನನಗೆ ಇಷ್ಟ ಆದಂತಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಸೆನ್ಸರ್ಶಿಪ್ ರೆಸಿಸ್ಟೆಂಟ್. ಅಂದ್ರೆ ಅವರವರ ಹಣ ಅವರ ಬಳಿಯೇ ಇರಬೇಕು. ಕರೆಕ್ಟ್ ಅಲ್ವಾ? ನಾನು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡು ನನ್ನ ಹತ್ರನೇ ಇರಬೇಕು, ನೀವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡು ನಿಮ್ಮ ಹತ್ರನೇ ಇರಬೇಕು. ಇದನ್ನು ಯಾರೂ ಕೂಡ ಕಸಿದುಕೊಳ್ಳಲು ಅಥವಾ ವಿನಿಮಯವನ್ನು ತಡೆಯಲು ಸಾಧ್ಯವಾಗಬಾರದು. ರೈಟ್? ನನ್ನ ಹತ್ರ ಇರ್ತಕ್ಕಂಥ ಹಣ, ನಾನು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣ ಯಾರೋ ಬಂದು ಆರಾಮವಾಗಿ ನನ್ನ ಇಚ್ಛೆ ಇಲ್ದಲೆ ಕಸಿದುಕೊಂಡು ಹೋಗುವಂತಹ ತೆಗೆದುಕೊಂಡು ಹೋಗುವಂತ ಅಥವಾ ಕಾನ್ಫಿಸ್ಕೇಟ್ ಮಾಡುವಂತ ಶಕ್ತಿ ಇದೆ ಅಂತಂದ್ರೆ ನನ್ನ ಹಣ ನನ್ನ ಹತ್ರನೇ ಇಲ್ಲ ಅಂತಾನೆ ಅರ್ಥ. ಒಂದು, ಅಥವಾ ಫಾರ್ ಎಕ್ಸಾಂಪಲ್ ನಾನು ನೀವು ಯಾವುದೋ ಒಂದು ಅಗತ್ಯ ವಸ್ತು ಅಥವಾ ಸೇವೆಗೋಸ್ಕರ ಒಂದು ಮೌಲ್ಯ ವಿನಿಮಯ ಮಾಡ್ಕೊಳ್ತಾ ಇದೀವಿ ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಹಣ ಕೊಡ್ತಾ ಇದ್ದೀನಿ, ನಿಮ್ಮ ಹತ್ರ ಇರ್ತಕ್ಕಂಥ ಅಗತ್ಯ ವಸ್ತು ಅಥವಾ ಸೇವೆ ನೀವು ನನಗೆ ಕೊಡ್ತಾ ಇದ್ದೀರಾ ಅನ್ನೋದಾದ್ರೆ, ಯಾರೋ ಒಬ್ಬ ಥರ್ಡ್ ಪಾರ್ಟಿ ಬಂದು ಈ ಒಂದು ವಿನಿಮಯನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆದ್ರೆ, ಓಕೆ, ನಾವು ನೀವು ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಹಾಗಾಗಿ ನಾವು ಕಷ್ಟಪಟ್ಟು ದುಡಿಯುವಂತಹ ಹಣ ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ ಅಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ದೇಶದಲ್ಲೋ ಅಥವಾ ಯಾವುದೋ ಒಂದು ರಾಜ್ಯದಲ್ಲೋ ಅಥವಾ ನಮ್ಮ ದೇಶದಲ್ಲೋ ಯಾವುದೋ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ಗೆ ನಾನು ಹಣನ ಸೆಂಡ್ ಮಾಡ್ತೀನಿ, ಅವರು ನನಗೆ ಒಳ್ಳೆ ಗೂಡ್ಸ್ ಅಂಡ್ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್ ನನಗೆ ಕೊಡ್ತಾರೆ ಅನ್ನೋದಾದ್ರೆ ಆ ಒಂದು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡುವಂತಹ ಶಕ್ತಿ ಈ ಒಂದು ಹಣಕ್ಕೆ ಇರಬೇಕಾಗತ್ತೆ. ಯಾರೇ ಬಂದು ಇದನ್ನ ತಡೆದ್ರೂ ಕೂಡ ತಡೆಯೋದಕ್ಕೆ ಸಾಧ್ಯನೇ ಆಗ್ಬಾರ್ದು. ಸೊ ಇದನ್ನ ಸೆನ್ಸರ್ಶಿಪ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರೀತಾರೆ. ಹಾಗಾಗಿ ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಆಧುನಿಕ ಹಣಕಾಸಿನ ಗುಣಲಕ್ಷಣಗಳು ಏನಿದೆಯಲ್ಲ, ಪ್ರತಿಯೊಂದು ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನೀವು ಇದನ್ನ ಚಿನ್ನಕ್ಕೆ, ಪೇಪರ್ ಕರೆನ್ಸಿಗೆ ಮತ್ತು ಬಿಟ್ ಕಾಯಿನ್ಗೆ, ಅಥವಾ ನೀವು ಯಾವುದೇ ದೇಶದಲ್ಲಿದ್ರು ಕೂಡ ಅಲ್ಲಿರ್ತಕ್ಕಂತಹ ಹಣ ಯಾವ ಒಂದು ಸಮಾಜ ಯಾವ ಒಂದು ವಸ್ತುವನ್ನ ಹಣವಾಗಿ ಬಳಕೆ ಮಾಡ್ತಿದ್ದಲ್ಲ ಅದಕ್ಕೆ ಅಪ್ಲೈ ಮಾಡಿ ನೋಡಿ. ನಾವು ಬಳಕೆ ಮಾಡ್ತಿರ್ತಕ್ಕಂಥ ಹಣ ಇದು ಸ್ಟ್ರಾಂಗ್ ಮನಿ ಆರ್ ವೀಕ್ ಮನಿ ಅಂತೇಳಿ ಹೇಳುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಈ ಒಂದು ಹಣದ ಹುಟ್ಟು ಮತ್ತು ಬೆಳವಣಿಗೆ ವಿಚಾರದಲ್ಲಿ ಪ್ರತಿಯೊಂದು ಟಾಪಿಕ್ಗಳನ್ನ ನೋಡಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಪ್ರತಿನಿತ್ಯ ನಾವು ಕಷ್ಟಪಟ್ಟು ಏನ್ ದುಡಿತಾ ಇದೀವಲ್ಲ, ನಮ್ಮ ಟೈಮ್, ಎನರ್ಜಿ, ಎಫರ್ಟ್ಸ್, ಲೇಬರ್, ವರ್ಕ್ ಇದನ್ನ ಬೆಟರ್ ರೆಪ್ರೆಸೆಂಟ್ ಮಾಡುವಂತಹ ಯಾವ್ದಾದ್ರು ಒಂದು ವಸ್ತು ಇದ್ರೆ ಅದೇ ನಿಜವಾದ ಹಣ. ಓಕೆ, ನಾನು ಕಷ್ಟಪಟ್ಟು ದುಡಿದಿರ್ತಕ್ಕಂಥದ್ದನ್ನ ಬೆಟರ್ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಹಣದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾವು ಕನ್ಕ್ಲೂಡ್ ಮಾಡಬಹುದು. ಸೊ ಸೊ ನಿಮಗೆ ಈ ಒಂದು ಆಧುನಿಕ ಗುಣಲಕ್ಷಣಗಳು ಏನಿದ್ದಾವೆ ಹಣಕಾಸು ವಿಚಾರದಲ್ಲಿ, ನಿಮಗೆ ಯಾವ ವಸ್ತುಗೆ ಒಳ್ಳೆಯ ಗುಣಲಕ್ಷಣಗಳು ಇದೆ ಅಂತೇಳಿ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಒಟ್ಟಾರೆಯಾಗಿ ಈ ಒಂದು ಸೀರೀಸ್ ಏನಿದೆ ಹಣದ ಹುಟ್ಟು ಮತ್ತು ಬೆಳವಣಿಗೆ, ಇದರಲ್ಲಿ ನಿಮ್ಗೆ ಏನಾದ್ರೂ ಪಾಯಿಂಟ್ಸ್ ಏನಿದೆ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋಗಳಲ್ಲಿ ನಾನು ಹಂಚ್ಕೊಂಡಿರ್ತಕ್ಕಂತಹ ವಿಚಾರಗಳು ನಿಮ್ಗೆ ಏನಾದ್ರು ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡೋ ಮುಖಾಂತರ, ಶೇರ್ ಮಾಡೋ ಮುಖಾಂತರ, ಇನ್ನಷ್ಟು ಜನರಿಗೆ ತಿಳಿಸುವಂತ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಧನ್ಯವಾದಗಳು.